ಅಮ್ಮ ಇವತ್ತೇನ್ ಮಾಡ್ತಾ ಇದ್ದೀರಾ? ಇವತ್ತು ಕ್ಯಾಬೇಜಿ ಪಚ್ಚಡಿ, ಉಪ್ಪಿನಕಾಯಿ, ಇದೊಂಥರ ಉಪ್ಪಿನಕಾಯಿ. ಇದು ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾಡ್ತಾ ಇದೀನಿ. ಇದು 1-2 ತಿಂಗಳ ತನಕ ಸ್ಟಾಕ್ ಇರುತ್ತೆ. ಹಚ್ಕೋಬೇಕು ಈ ತರ. ಇದನ್ನ ಕ್ಯಾಬೇಜಿನ ತೊಳಿಬಾರ್ದು. ಮೇಲ್ಗಡೆ 2-3 ಪದರ ತೆಗೆದ್ಬಿಟ್ಟು ಆಮೇಲೆ ಇದನ್ನ ಹಚ್ಕೋಬೇಕು. ಈ ತರ ಸ್ವಲ್ಪ ಗಾಳಿಗೆ ಹಾಕಿರ್ಬೇಕು. ಒಣಗಿದ ಮೇಲೆ ಈ ತರ ಇರುತ್ತೆ. ಅದ್ರೊಳ್ಳೆ ನೀರೇನಿರಲ್ಲ. ಇದು ಕಲ್ಲುಪ್ಪು ಬಿಸಿಲ್ಗಿಟ್ಟು ಪುಡಿ ಮಾಡಿರ್ಬೇಕು. ಕಲ್ಲುಪ್ಪು 1 ಕಪ್, ಖಾರ, ಸಾಸಿವೆ ಬಿಸಿಲ್ಗಿಟ್ಟು ಪುಡಿ ಮಾಡಿರೋದು, ಅರಶಿನ, ಮೆಂತ್ಯ ಹುರಿದು ಪುಡಿ ಮಾಡಿರೋದು 1 ಚಮಚ, 1 ಚಮಚ ಮಾಡಿರೋದು. ಇದು ಇದರಲ್ಲಿ ಇವಾಗ ಹಾಕ್ತಾ ಇದ್ದೀನಿ. ಕ್ಯಾಬೇಜ್ ಹಾಕ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಸಿಕ್ಬೇಕು. ಪ್ರೆಸ್ ಮಾಡ್ಬೇಕು. ಇದ್ರಲ್ಲಿ ಇರೋ ನೀರೆಲ್ಲ ಬರುತ್ತೆ. ಉಪ್ಪು ಹಾಕಿರುವನಿ, ಅರಿಶಿನ ಹಾಕಿದ್ದೀನಿ. ಇದಕ್ಕೆ ಕಡಲೆಕಾಯಿ ಎಣ್ಣೆ 1 ಕಪ್ಪು ಫುಲ್ಲು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಹಿಸುಕಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. 4-5 ನಿಂಬೆಹಣ್ಣು ರಸ ಹಿಂಡ್ಬೇಕಿರುತ್ತೆ. ಇದಕ್ಕೆ ಬೇಕಾದವರು ಬೆಳ್ಳುಳ್ಳಿ 4-5 ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಗ್ಲಾಸೀಸ್ದಲ್ಲಿ ತುಂಬಿಸ್ಕೊಂಡ್ರೆ 1-2-3 ತಿಂಗಳು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ತಿನ್ಕೋಬೋದು. ಕ್ಯಾಬೇಜಿ ಉಪ್ಪಿನಕಾಯಿ ರೆಡಿ.